ನಮ್ಮ ಮಾಧ್ಯಮಗಳ ನಾಲಿಗೆಗೆ ಮೂಳೆ ಇಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಸಾಬೀತುಗೊಳಿಸ್ತಾ ಇದ್ದಾರೆ ಗೊತ್ತಾ? ಎಷ್ಟು ಚೆನ್ನಾಗಿ ಟ್ವಿಸ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ? ನಾವು ಹೇಳಿದ್ದಂತಹ ಸತ್ಯವನ್ನೇ ಮರೆತುಬಿಟ್ಟು ಈಗ ಹೊಸ ಹೊಸ ಕಥೆಗಳನ್ನು ಕಟ್ತಾ ಇರುವಂಥದ್ದು, ಹೊಸ ಹೊಸ ಬಣ್ಣಗಳನ್ನು ಬದಲಾಯಿಸ್ತಾ ಇರುವಂಥದ್ದು. ಚಿನ್ನಯ್ಯ ತಲೆಬುರುಡೆಯನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ನಲ್ಲ, ಅದಾದಮೇಲೆ ತಂದು SP ಆಫೀಸ್ಗೆ ದೂರು ಕೊಟ್ಟನಲ್ಲ, 164 ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆ ಬುರುಡೆ ತೊಗೊಂಡೋಗಿ ಕೊಟ್ಟನಲ್ಲ, ಆ ಬುರುಡೆ ಲ್ಯಾಬಿಂದ ತಂದು ಕೊಟ್ಟಿದ್ದಂತೆ. ಅವಾಗ ಹೇಳ್ತಾ ಇದ್ದಿದ್ದು ಆ ಬುರುಡೆ ಯಾವುದೋ ಸ್ಮಶಾನದಿಂದ ತಂದು ಕೊಟ್ಟಿದ್ದು ಅಂತೇಳಿ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದು. ಎಲ್ಲರೂ ಹೌದು 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 ಅಂತ ಹೇಳ್ತಾ ಇದ್ರು. ಎಲ್ಲರೂ ಅದೇ ರೀತಿ ಹೇಳ್ತಾ ಬಂದರು. ಕೊನೆಗೆ ಇವತ್ತು ಬಂಗ್ಲೆಗುಡ್ಡದಲ್ಲಿ SIT ಅವರು SIT ತನಿಖೆ 2.0 ಅಂತೆ ಮಾಧ್ಯಮಗಳು ಕೊಡ್ತಾ ಇರುವಂಥದ್ದು. SIT ಅವರು ಬಂಗ್ಲೆಗುಡ್ಡದಲ್ಲಿ ಮಹಾಜರ್ ಮಾಡಲಿಕ್ಕೆ ಹೋದ್ರಲ್ಲ, ರೀಕ್ರಿಯೇಷನ್ ಮಾಡಲಿಕ್ಕೆ ಹೋದ್ರಲ್ಲ, ಆವಾಗ ಅದೇ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಚಿನ್ನಯ್ಯ ಬಂಗ್ಲೆಗುಡ್ಡದಿಂದ ಅಷ್ಟೇ ಬುರುಡೆ ತೆಗೆದುಕೊಂಡು ಹೋಗಿದ್ದಿದ್ದು, ಆ ಬುರುಡೆ ಇವತ್ತು ರೀಕ್ರಿಯೇಷನ್ ಮಾಡಿಬಿಟ್ಟು ಅವ್ರು ಯಾರು ಪ್ರದೀಪ್ ಅನ್ನೋರು ಹೋಗಿದ್ದಾರೆ, ಅವ್ರ ಕೈಯಿಂದ ಹೋಗ್ಬಿಟ್ಟು ಅದನ್ನು ರೀಕ್ರಿಯೇಷನ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ನಾಲ್ಗೆಗೆ ಮೂಳೆನೇ ಇಲ್ವಾ ಇವರಿಗೆ ಅಂತ? ಹೇಗೆ ಬೇಕಾದರೂ ತಿರುಗಿಸ್ಬೋದು ಅಂತಲ್ಲ. ನಾಲಿಗೆಗೆ ಮೂಳೆ ಇಲ್ಲ ರೀ, ಆದರೆ ನಾಲಿಗೆಗೆ ಒಂದು ಬದ್ಧತೆ ಇದೆ. ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂತಾರಲ್ಲ, ಆ ರೀತಿ ಆ ನಾಲಿಗೆಗೆ ಮಹತ್ತರವಾದಂತಹ ಒಂದು ಗೌರವ ಇದೆ. ನಿಮ್ಮ ಮಾತುಗಳು ನಿಮ್ಮ ಗೌರವವನ್ನು ಸೂಚಿಸುತ್ತೆ, ನಿಮ್ಮ ಬದ್ಧತೆಯನ್ನು ಸೂಚಿಸುತ್ತೆ, ನಿಮ್ಮ ಮೌಲ್ಯಗಳನ್ನು ಸೂಚಿಸುತ್ತೆ, ನಿಮ್ಮ ನೈತಿಕತೆಯನ್ನು ಸೂಚಿಸುತ್ತೆ. ನೀವು ಮಾತಾಡ್ತಾ ಇರೋದು ಏನು? ಅವಾಗ ಚಿನ್ನಯ್ಯ ಬಂದಾಗ ಕಳೆದ ವರ್ಷ ಏನೆಲ್ಲ ಮಾತಾಡಿದ್ರಿ? ಇದೇ ಸಮೀರನ ವಿರುದ್ಧ ಏನೇನು ಮಾತಾಡಿದ್ರಿ? ಇದೇ ಚಿನ್ನಯ್ಯನ ವಿರುದ್ಧ ಏನೇನು ಮಾತಾಡಿದ್ರಿ? ಇವತ್ತು 1 ವರ್ಷದ ನಂತರ SIT ಅವರು ಬಂಗ್ಲೆಗುಡ್ಡಕ್ಕೆ ಹೋಗಿದ ತಕ್ಷಣವೇ ಈಗ ಅಲ್ಲಿ ಬುರುಡೆ ತೆಗೆದ್ರು ಅಂತ ಹೇಳ್ತೀರಿ. ಹಾಗಾದರೆ ಬಂಗ್ಲೆಗುಡ್ಡದಲ್ಲಿ ಸಾವಿರಾರು ಮೂಳೆಗಳು ಸಿಕ್ಕಿದವಲ್ಲ, 4ರಿಂದ 5 ಅಸ್ಥಿ ಪಂಜರಗಳು ಸಿಕ್ಕಿದವಲ್ಲ, ಅದ್ರ ಬಗ್ಗೆ ಯಾಕೆ ಮಾಹಿತಿ ತೆಗಿತಾ ಇಲ್ಲ? ಇಲ್ಲಿ ಸಿಕ್ಕಿರುವಂಥವ್ರು ಯಾರೋ ಬೇರೆ ಬೇರೆ ಊರಿನವ್ರು, ಸೋಮವಾರಪೇಟೆ ಅಂಥವರೆಲ್ಲ ಇದು ಮಾಡಿದಾರಲ್ಲ, ಅದು DNA ಮ್ಯಾಚ್ ಹಾಕಬೇಕಲ್ಲ, ಅದು ಐಡೆಂಟಿ ಕಾರ್ಡೆಲ್ಲ ಸಿಕ್ತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅಲ್ಲೇ ಸಿಕ್ಕಿರೋದಲ್ಲ, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರೋದಲ್ವ? ಮತ್ತಾವುದೋ ಒಂದು ಚಾನಲಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಒಂದೇ ಒಂದು ಮೂಳೆ ಸಿಕ್ಕಿದೆಯಂತೆ. ಒಂದೇ ಒಂದು ಮೂಳೆ ಸಿಕ್ಕಿದ್ದಕ್ಕೆ ಇಷ್ಟೆಲ್ಲ SIT ಅವರು ಹೋಗಿ ಶ್ರಮಪಟ್ಟು ಇಷ್ಟೆಲ್ಲ ಹೋಗಿ ಅಲ್ಲಿ ಶೋಧನೆ ಮಾಡಿದ್ರಂತೆ, ಒಂದೇ ಮೂಳೆ ಸಿಕ್ಕಿರೋದಂತೆ. ಚಿನ್ನಯ್ಯ 16 ಕಡೆ ಆಗಿದ್ರು ಕೂಡ ಒಂದು ಮೂಳೆ ಸಿಕ್ಕಿಲ್ಲಂತೆ. ಅಲ್ರಿ, SIT ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಏನು ವರದಿ ಕೊಟ್ಟಿದ್ದಾರೆ, ತನಿಖಾ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ 3 ಕಡೆ ಅಸ್ಥಿಪಂಜರಗಳು ಸಿಕ್ಕಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮಾಧ್ಯಮಗಳಿಗೆ ಕಿಂಚಿತ್ತಾದರೂ ಸುದ್ದಿ ಮಾಡಬೇಕಷ್ಟೇ. ಅವ್ರು ವರದಿಗಾರರಲ್ಲಿ ಇರ್ತಾರೆ, ಸುದ್ದಿ ಮಾಡಬೇಕು, ಬೇರೆಯವ್ರನ್ನ ಏನೋ ಓಲೈಸಬೇಕು, ಅವರಿಗೆ ನಾವು ನಿಮ್ಮ ಪರವಾಗಿದ್ದೀವಿ ಅಂತ ತೋರಿಸ್ಬೇಕು. ಅದಕ್ಕೋಸ್ಕರವಾಗಿ ಏನು ಬೇಕಾದರೂ ಮಾತಾಡ್ತಾರೆ. ಎಲ್ಲ ಚಾನೆಲ್ಗಳು ನೋಡ್ಕೊತಾ ಬರ್ತಾ ಇದ್ದೀವಿ. SIT ಅವರು ಬಂಗ್ಲೆಗುಡ್ಡದಲ್ಲಿ 2.0 ತನಿಖೆ ಶುರು ಮಾಡಿದ್ದಾರೆ. ಯಾವ ತನಿಖೆ ಶುರು ಮಾಡಿದ್ದಾರೆ ಅಂದರೆ, 1 ವರ್ಷದ ಹಿಂದೆ ಇವರು ಉರಿತಾ ಇದ್ದಂಥವ್ರು ಇವಾಗ ತಣ್ಣಗಾಗ್ಬಿಟ್ಟು ಈಗ ಅಲ್ಲಿ ಚಿನ್ನಯ್ಯ ಊತ ಹಾಕಿರುವಂತಹ ಬುರುಡೆ ಈಗ ಅರ್ಥ ಆಗ್ತಾ ಇದೆಯಲ್ವಾ? ಯಾಕೆ ಹೋರಾಟಗಾರರು ಬಿಗಿಯಾಗಿ ನಿಂತ್ಕೊಂಡು ಈ ಹೋರಾಟವನ್ನು ಈ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ವಿಚಾರವನ್ನು, ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನು ವಿಲನ್ ಮಾಡಲಿಕ್ಕೆ ಹೋಗ್ತಾರೆ, ಗಿರೀಶ್ ಮಟ್ಟಣ್ಣನವರ ಮೊಬೈಲನ್ನು ಏನೋ ಹ್ಯಾಂಡ್ ಓವರ್ ತಗೊಂಡ್ರು ಅಂತಾರೆ. ಏನೆಲ್ಲ ಮಾತಾಡಿದ್ರಲ್ಲ, ಇದೇ ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ದಾರೆ, ಈ ಮೊಬೈಲ್ ತಗೊಳ್ಳಿ, ನಿಮಗೆ ಸಾಕ್ಷಿಗೆ ಬೇಕು ಅಂತ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಹೌದಲ್ಲ? ಇದೇ ಸತ್ಯ ಅಲ್ವಾ? ಎಷ್ಟು ಡ್ರಾಮಾ ಮಾಡ್ತಾರ್ರಿ ಇಲ್ಲಿ. ಯಾರು ಅತ್ಯಾಚಾರಿಗಳಿದಾರಲ್ಲ, ಯಾರು ಕೊಲೆಗಡಕರಿದ್ದಾರಲ್ಲ, ಈ ಮಾನವನ ಅಸ್ಥಿ ಪಂಜರಗಳು ಮೂಳೆಗಳು ಸಿಕ್ಕಿದಾವಲ್ಲ, ಆ ಅಸ್ಥಿ ಪಂಜರಗಳು ಮೂಳೆಗಳು ಅತ್ಯಾಚಾರಿಗಳು ಇವರನ್ನ ಕಾಪಾಡ್ತಾ ಇರುವಂಥದ್ದು, ಈ ಅತ್ಯಾಚಾರಿಗಳನ್ನು ಕಾಪಾಡ್ತಾ ಇರುವಂಥದ್ದು, ಈ ಕೊಲೆಗಡಕರನ್ನ ಕಾಪಾಡ್ತಾ ಇರುವಂಥವರು ನಮ್ಮ ಮಾಧ್ಯಮಗಳೇ. ಅವ್ರ ಪರವಾಗಿ ವಕಾಲತ್ತು ವಹಿಸೋ ಥರ ಇವರು ಮಾತನಾಡ್ತಾ ಇರುವಂಥದ್ದು. ನಾವು ಆ ಮೀಡಿಯಾದಲ್ಲಿ ಆ ವಿಚಾರ, ಬಂಗ್ಲೆಗುಡ್ಡದ ವಿಚಾರ ಬಂದಾಗ ಇವ್ರು ಏನೋ ಹೇಳ್ತಾರೆ ಅಂತ ಹೋದರೆ ಮತ್ತದೇ ಪ್ಲೇಟ್. ಇವತ್ತು ಯಾಕೆ ವಿಧಾನಸಭೆಯಲ್ಲಿ ಮಾತನಾಡ್ತಾ ಇಲ್ಲ? ಯಾಕೆ ವಿಧಾನ ಪರಿಷತ್ತಲ್ಲಿ ಮಾತಾಡ್ತಾ ಇಲ್ಲ? ಹೀಗೆ ಯಾಕೆ ಕಾರ್ ರ್ಯಾಲಿ ಮಾಡಿದವ್ರು ಮಾತಾಡ್ತಾ ಇಲ್ಲ? ಧರ್ಮಯುದ್ಧ ಮಾಡಿದವ್ರು ಯಾಕೆ ಮಾತಾಡ್ತಾ ಇಲ್ಲ?
ಆರ್ ಅಶೋಕ್ ಅವ್ರು ಮಾತಾಡಬೇಕಾಗಿತ್ತು, ವಿಜೇಂದ್ರ ಮಾತಾಡಬೇಕಾಗಿತ್ತು, ನಮ್ಮ ಡೈನಾಮಿಕ್ ಹೀರೋ ನಿಖಿಲ್ ಕುಮಾರಸ್ವಾಮಿ ಮಾತಾಡಬೇಕಾಗಿತ್ತು. ಯಾಕೆ ಮಾತಾಡ್ತಾ ಇಲ್ಲ ಇವತ್ತು? ಎಲ್ಲ ಎಲ್ಲಿ ಹೋದ್ರು? ಪವರ್ ಟಿ ವಿಯವ್ರು ಎಲ್ಲೋದ್ರಿ? ಕ್ಷಮಿಸು ಸೌಜನ್ಯ, ಬುರ್ಡೆ ಗ್ಯಾಂಗ್ ಅಂತ ಮಾಡ್ತಾ ಇದ್ರಲ್ಲ, ಎಲ್ಲೋದ್ರು? ಯಾರೂ ಇಲ್ವಲ್ಲ. ರಿಪಬ್ಲಿಕ್ ಕನ್ನಡದವ್ರು ಫುಲ್ ಸೈಲೆಂಟ್. ರಿಪಬ್ಲಿಕ್ ಕನ್ನಡದವರು ಸ್ಟೋರಿ ಮಾಡ್ತಾ ಇದ್ದಂಥವ್ರು, ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡ್ತಾ ಇದ್ದಂಥವ್ರು ಫುಲ್ ಸೈಲೆಂಟ್. ಇವತ್ತು ಒಂದು ಲೈನ್ ಕೊಡ್ತಾ ಇದ್ದಾರೆ. SIT ಅವರು ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಮಹಾಜರ್ ಮಾಡ್ತಾ ಇದ್ದಾರೆ, ಅಲ್ಲಿ ತಂಡ FSL ತಂಡ ಬಂದಿದೆ, ಇಷ್ಟೇ ಸುದ್ದಿ. ಗಂಟೆಗಟ್ಟಲೆ ಮಾಡ್ತಾ ಇದ್ರಲ್ಲ, ಭಾಳ ವರ್ಷ ಆಗಿಲ್ಲ ರೀ, ವರ್ಷದ ಒಳಗಡೆ ಆಗಿರುವಂಥದ್ದು. ಇದೇ ಸಮೀರನ್ನ ವಿಲನ್ ಮಾಡಿದಂಥವ್ರು ಯಾರ್ರೀ? ಇದೇ ಚಕ್ರವರ್ತಿ ಸುಲಿಬೆಲೆ ಆ ಮುಲ್ಲಾನ ಕೆನ್ನೆಗೆ ಹೊಡಿ ಅಂತ ಹೇಳ್ದಂಥ ವ್ಯಕ್ತಿ ಎಲ್ಲೋದ್ರಿ ಅವರು? ವಸಂತ ಗಿಳಿಯಾರ್ ಏನೇನು ಸ್ಟೋರಿ ಮಾಡಿದ್ರು, ಎಲ್ಲೋದ್ರು ಅವರು? ಜಿತೇಂದ್ರ ಕುಂದೇಶ್ವರ ಬುಲೆಟಿನ್ ಅಂತೆ ಏನೇನೆಲ್ಲ ಮಾತಾಡ್ತಾರೆ ಇವರು. ನೋಡ್ತಾ ಇರಿ, ಸತ್ಯ ಹೊರಗಡೆ ಬರೋದನ್ನ ನೀವು ನೋಡ್ತಾ ಇರ್ತೀರಿ. ಹಂತ ಹಂತವಾಗಿ ಸತ್ಯ ಹೊರಗಡೆ ಬರ್ತಾ ಇದೆ. ಅದರ ಮಾಧ್ಯಮಗಳ ನಡವಳಿಕೆ ಇದೆಯಲ್ಲ, ಈ ಮಾಧ್ಯಮಗಳ ನಡವಳಿಕೆ ನೋಡಿದ್ರೆ ನಮಗೆ ಒಂದು ರೀತಿಯಾದಂಥ ಅಸಹ್ಯ ಹುಟ್ಟಿಸುತ್ತೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಇಂತಹ ಸ್ಫೋಟಕವಾದಂತಹ ಬೆಳವಣಿಗೆ ಇಡೀ ಜಗತ್ತಿನಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ನಡೆದಿದೆಯೋ ಇಲ್ಲ ಗೊತ್ತಿಲ್ಲ. ಆದರೆ ಮನುಷ್ಯನ ಮೂಳೆಗಳು ಸಿಗ್ತಾ ಇದ್ದಾವೆ, ಮನುಷ್ಯನ ಅಸ್ಥಿ ಪಂಜರಗಳು ಸಿಗ್ತಾ ಇದ್ದಾವೆ. ಅದನ್ನು ಇಟ್ಕೊಂಡು ವರದಿ ಮಾಡಬೇಕು, ನಾವಲ್ಲಿ ಹೆಸರು ತಗೊಳ್ಬೇಕು, ನಾವು ವರದಿಗಾರಿಕೆ ಮಾಡಿ ಹೌದು ನಾವು ಸತ್ಯವನ್ನು ಹೊರಗಡೆ ತಂದಿದ್ದೀವಿ ಅಂತೇಳಿ ಜನರ ಮುಂದೆ ಹೇಳಬೇಕು ಅಂತ ಕಿಂಚಿತ್ತಾದರೂ ಇವರಿಗೆ ಮನಸ್ಸಿನಲ್ಲಿ ಆ ಬದ್ಧತೆ ಅನ್ನೋದಿಲ್ವಲ್ರಿ? ಯಾರೋ ಮಾಡ್ತಾ ಇರೋದನ್ನು ಈಗಲೂ ಸಹ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಿದ್ರಲ್ಲ, ಇನ್ನೂ ಬುರುಡೆ ಗ್ಯಾಂಗ್ ಎಲ್ಲಿ ಹೋಯ್ತು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಅಂತಂದರೆ ಎಂತಹ ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ. ಅಜಿತ್ ಹನುಮಕ್ಕನವ್ರು ಎಲ್ಲೋದ್ರೂ ಗೊತ್ತಿಲ್ಲ. ಇದೇ ಸತ್ಯ ರೀ, ಸತ್ಯ ಇದೇನೆ. ನಮ್ಮ ಕುಡ್ಲ ರಾಂಪೇಜ್ನ ಅಜಯ್ ಅಂಚನ್ ಅವ್ರು ನೋಡಿ ದಾಖಲೆಗಳನ್ನು ಇಟ್ಕೊಂಡು ಎಷ್ಟು ಚೆನ್ನಾಗಿ ದಾಖಲೆಗಳ ಮೇಲೆ ದಾಖಲೆಗಳನ್ನು ಪೋಣಿಸ್ಕೊಂಡು ಎಷ್ಟು ಚೆನ್ನಾಗಿ ವರದಿ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಸುದ್ದಿಗಳನ್ನು ಕೊಡ್ತಾ ಇದ್ದಾರೆ. ಅವರಲ್ಲಿರುವಂತಹ ಬದ್ಧತೆ, ಅವರಲ್ಲಿರುವಂತಹ ಸತ್ಯಾಂಶಗಳು, ಅವರಲ್ಲಿರುವಂತಹ ನೀತಿ ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳಿಗಿಲ್ವಲ್ರಿ? ಕುಡ್ಲಾ ರಾಂಪೇಜ್ಗಿರುವಂತಹ ಬದ್ಧತೆ ನಿಮಗಿಲ್ಲಲ್ಲ, ಅವ್ರಿಗಿರುವಂತಹ ನೈತಿಕತೆ ನಿಮಗಿಲ್ವಲ್ಲ. ಎಷ್ಟು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂದರೆ ಸ್ಟಾರ್ಟಿಂಗಿಂದ ಕುಡ್ಲಾ ರಾಂಪೇಜ್ ಅವ್ರ ಮೇಲೆ ಹಲ್ಲೆ ಆದರೂ ಸಹ ಇದನ್ನು ಬಿಡ್ತಾ ಇಲ್ಲ. ಅವ್ರ ಮೇಲೆ ಹಲ್ಲೆ ಆಯಿತು, ಅವ್ರ ಮೇಲೆ ಕೇಸುಗಳು ಹಾಕಿದ್ರು, ಆದರೂ ಸಹ ಕುಡ್ಲಾ ರಾಂಪೇಜ್ ಅಂತ ಯೂಟ್ಯೂಬರ್ ಸೌಜನ್ಯ ಕೇಸುಗಳನ್ನು ಇವತ್ತು ಜೀವಂತವಾಗಿಟ್ಟಿದ್ದಾರೆ ಅಂತಂದರೆ ಇಂತಹ ಯೂಟ್ಯೂಬರ್ಗಳಿಂದ. ಇವತ್ತು ಚಿನ್ನಯ್ಯನನ್ನು ಸಂದರ್ಶನ ಮಾಡಿ ಇವತ್ತಿಗೂ ಸಹ ಚಿನ್ನಯ್ಯನ ವಿಚಾರಗಳು ಹೊರಗಡೆ ಬಂದಿದೆ ಅಂತಂದರೆ ಅದಕ್ಕೆ ಸಮೀರ್ ಆಗಿರ್ಬೋದು, ಅಜಯ್ ಅಂಚನ್ ಆಗಿರ್ಬೋದು, ಯುನೈಟೆಡ್ ಮೀಡಿಯಾದ ಅಭಿ ಆಗಿರ್ಬೋದು, ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಹೋರಾಟ ಇನ್ನೂ ಜೀವಂತವಾಗಿರುವಂಥದ್ದು. ಅಂಥವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಾಗುತ್ತೆ. ಇಂತಹ ನಾಲಿಗೆಯಲ್ಲಿ ಮೂಳೆ ಇಲ್ಲದವರು ಸಮಯಕ್ಕೆ ತಕ್ಕ ಹಾಗೆ ಮಾತನಾಡುವಂಥವ್ರಿಗಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ